ಪಾಕಿಸ್ತಾನಕ್ಕೆ ನುಗ್ಗಿತ್ತು ಭಾರತದ ಡಮ್ಮಿ ಫೈಟರ್ ಫ್ಲೈಟ್. ಆಪರೇಷನ್ ಸಿಂಧೂರದ ವೇಳೆ ಭಾರತದ ಕಾರ್ಯಾಚರಣೆ ವಿವರ ಬಹಿರಂಗವಾಗಿದೆ. ಭಾರತದ ವಿರೋಧಿ ದೇಶ ಪಾಕಿಸ್ತಾನಕ್ಕೆ ನುಗ್ಗಿತ್ತು ಭಾರತದ ಡಮ್ಮಿ ಫೈಟರ್ ಫ್ಲೈಟ್. ಆಪರೇಷನ್ ಸಿಂಧೂರದ ವೇಳೆ ಭಾರತದ ಕಾರ್ಯಾಚರಣೆ ವಿವರ ಈಗ ರಿವೀಲ್. ಪಾಕಿಸ್ತಾನವನ್ನ ಡಮ್ಮಿ ಫ್ಲೈಟ್ ಬಳಸಿ ಫೂಲ್ ಮಾಡಿತ್ತು ಭಾರತ. ಆಪರೇಷನ್ ಸಿಂಧೂರ ಶುರು ಮಾಡಿದ್ದು ಡಮ್ಮಿ ಫ್ಲೈಟ್ ಮೂಲಕ. ಪಾಕಿಸ್ತಾನಕ್ಕೆ ಪೈಲಟ್ ಇಲ್ಲದ ಡಮ್ಮಿ ಏರ್ಕ್ರಾಫ್ಟ್ ಕಳಿಸಿತ್ತು ವಾಯುಸೇನೆ. ಎಲ್ಲೆಲ್ಲಿ ರಡಾರ್ ಇದೆ, ಎಲ್ಲೆಲ್ಲಿ ಶತ್ರುಪಡೆ ಇದೆ ಅಂತ ತಿಳಿಯಲು ಡಮ್ಮಿ ಫ್ಲೈಟ್ ಇದೊಂದು ಸ್ಟ್ರಾಟಜಿಯ ಭಾಗ, ಒಂದು ತಂತ್ರಗಾರಿಕೆ. ಪಾಕಿಸ್ತಾನ ಎಷ್ಟರ ಮಟ್ಟಿಗೆ ತಿರುಗೇಟು ಕೊಡಬಹುದು ಎಂದು ಕಾದು ನೋಡುವ ತಂತ್ರ ಅದಾಗಿತ್ತು. ಪಾಕ್ ಬಳಿ ಏನೆಲ್ಲ ಮಿಸೈಲ್ ಇದೆ ಎಂದು ತಿಳಿಯಲು ಕೂಡ ಇದೊಂದು ತಂತ್ರ ಆಗಿತ್ತು. ಅಸಲಿ ಯುದ್ಧ ವಿಮಾನದಂತೆ ಕಾಣುವ ನಕಲಿ ಫ್ಲೈಟ್ ಒಂದು ಪಾಕ್ನಲ್ಲಿ ಫೈಟರ್ ಜೆಟ್ ಎಂದು ತಿಳಿದು ಪಾಕಿಸ್ತಾನದ ವಾಯುಸೇನೆ ಮುಗಿಬಿದ್ದವೆ. ಆ ಮಂಗಗಳಿಗೆ ಅದು ಯಾವ ಫ್ಲೈಟು ಅನ್ನೋದೇ ಗೊತ್ತಾಗಿಲ್ಲ. ಭಾರತದ ಡಮ್ಮಿ ಫ್ಲೈಟ್ ಅನ್ನೇ ಹೊಡೆದುರುಳಿಸಿತ್ತು ಪಾಕ್ ಕ್ಷಿಪಣಿ ವ್ಯವಸ್ಥೆ. ಆ ಬಳಿಕ ಎಲ್ಲೆಲ್ಲಿ ಪಾಕ್ ರಡಾರ್ಗಳಿವೆ, ಮಿಸೈಲ್ ಲಾಂಚರ್ಗಳಿವೆ ಅನ್ನೋದು ಪತ್ತೆಯಾಗಿತ್ತು. ಪಾಕ್ ಮಿಸೈಲ್ ಸಿಸ್ಟಮ್, ರಡಾರ್ ಸಿಸ್ಟಮ್ ಬಗ್ಗೆ ತಿಳಿದು ಭಾರತ ಮುಂದಿನ ಅಟ್ಯಾಕ್ ಮಾಡಿದೆ. ಡಮ್ಮಿ ಫ್ಲೈಟ್ ಮೂಲಕ ಪಾಕ್ ಸೇನೆಯನ್ನ ಬೆಸ್ತು ಬೀಳಿಸಿದ್ದ ಭಾರತ. ಪಾಕಿಸ್ತಾನದ ನಿಖರ ಶಕ್ತಿ ತಿಳಿದ ಬಳಿಕವಷ್ಟೇ ಭಾರತ ಆಪರೇಷನ್. ಪಾಕ್ ಕ್ಷಿಪಣಿ ರಡಾರ್ ಕಣ್ತಪ್ಪಿಸಿ ಉಗ್ರರ ನೆಲೆಗಳು ಉಡೀಸ್ ಮಾಡಿತ್ತು. ₹1 ಬಂಡವಾಳ ಹಾಕಿ ₹1000 ಲಾಭ ಪಡ್ಕೊಳ್ಳೋದು ಅಂದ್ರೆ ಇದೆ. ಪಾಕಿಸ್ತಾನಕ್ಕೆ ನುಗ್ಗಿತ್ತು ಭಾರತದ ಡಮ್ಮಿ ಫೈಟರ್ ಫ್ಲೈಟ್. ಆಪರೇಷನ್ ಸಿಂಧೂರದ ವೇಳೆ ಭಾರತದ ಕಾರ್ಯಾಚರಣೆ ವಿವರ ಬಹಿರಂಗವಾಗಿದೆ. ಯುದ್ಧ ಅಂತ ಬಂದಾಗ ಮಕ್ಕಳ ಆಟಿಕೆಯಲ್ಲ. ಯುದ್ಧದಲ್ಲೂ ಕೂಡ ಯುದ್ಧ ನೀತಿಗಳು, ಯುದ್ಧ ತಂತ್ರಗಾರಿಕೆ ಬೇಕೇ ಬೇಕು. ಅದರ ಭಾಗವಾಗಿ ಭಾರತ ಏನು ಮಾಡ್ತು, ಪಾಕಿಸ್ತಾನದ ದೊಡ್ಡ ದೊಡ್ಡ ಸೇನಾ ಪಡೆಗಳು, ದೊಡ್ಡ ದೊಡ್ಡ ಕಂಟೋನ್ಮೆಂಟ್, ಸೈನಿಕರ ದಂಡು, ಜೊತೆಗೆ ಅವರ ಯುದ್ಧ, ಅದಕ್ಕೆ ಸಂಬಂಧಪಟ್ಟಂಥ ಶಸ್ತ್ರಾಸ್ತ್ರಗಳ ಶೇಖರಣೆಯ ಜಾಗ, ಇವೆಲ್ಲವನ್ನು ಕೂಡ ಪತ್ತೆ ಹಚ್ಚಬೇಕಾಗುತ್ತೆ. ಭಾರತ ಏಕಾಏಕಿ ಪಾಕಿಸ್ತಾನದ ಮಂಗಗಳ ಹಾಗೆ ಯೋಚನೆ ಮಾಡೋದಕ್ಕೆ ಹೋಗೋದಿಲ್ಲ. ಅದರಲ್ಲೂ ಒಂದು ಸ್ಟ್ರಾಟಜಿ ಮಾಡ್ಕೋತಾರೆ. ಆ ತಂತ್ರಗಾರಿಕೆಯ ಭಾಗವಾಗಿ ಒಂದು ಡಮ್ಮಿ ಫ್ಲೈಟನ್ನು ಕಳುಹಿಸಿಕೊಡುತ್ತೆ. ಅದನ್ನು ನೋಡ್ಕೊಂಡು ಈ ಮಂಗಗಳು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಭಾರತಕ್ಕೆ ಗೊತ್ತಾಗಬೇಕಾಗಿತ್ತು. ಇನ್ನು ಆ ಫ್ಲೈಟನ್ನು ಹಾಗೆ ಕಳಿಸ್ಕೊಡ್ಲಿಲ್ಲ. ಅಲ್ಲಿ ಆ ಫ್ಲೈಟ್ನಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿನ ಜಾಗಗಳ ವಿವರ, ಅಲ್ಲಿನ ಏನೇನು ಇದೆ ಎನ್ನುವುದರ ಮಾಹಿತಿಯನ್ನು ಸಂಗ್ರಹಿಸುವಂತಹ ಎಲ್ಲ ತರಹದ ಟೆಕ್ನಾಲಜಿ ಕೂಡ ಆ ಫ್ಲೈಟ್ನಲ್ಲಿ ಅಳವಡಿಕೆಯಾಗಿತ್ತು. ಪಾಕಿಸ್ತಾನವನ್ನು ಡಮ್ಮಿ ಫ್ಲೈಟ್ ಬಳಸಿ ಫೂಲ್ ಮಾಡಿತ್ತು ಭಾರತ. ಆಪರೇಷನ್ ಸಿಂಧೂರ ಶುರು ಮಾಡಿದ್ದು ಡಮ್ಮಿ ಫ್ಲೈಟ್ ಮೂಲಕ. ಪಾಕಿಸ್ತಾನಕ್ಕೆ ಪೈಲಟ್ ಇಲ್ಲದ ಡಮ್ಮಿ ಏರ್ಕ್ರಾಫ್ಟ್ ಕಳಿಸಿತ್ತು ವಾಯುಸೇನೆ. ಎಲ್ಲೆಲ್ಲಿ ರೆಡಾರ್ ಇದೆ, ಎಲ್ಲೆಲ್ಲಿ ಶತ್ರುಪಡೆ ಇದೆ ಎಂದು ತಿಳಿಯಲು ಡಮ್ಮಿ ಫ್ಲೈಟನ್ನು ಕಳುಹಿಸಿಕೊಡಲಾಗಿತ್ತು. ಪಾಕಿಸ್ತಾನ ಎಷ್ಟರ ಮಟ್ಟಿಗೆ ತಿರುಗೇಟು ಕೊಡಬಹುದು ಎಂದು ತಿಳಿದುಕೊಳ್ಳೋದಕ್ಕೆ ಈ ಪ್ರಯತ್ನ ನಡೆದಿತ್ತು. ಪಾಕ್ ಬಳಿ ಏನೆಲ್ಲ ಮಿಸೈಲ್ ಇದೆ ಎಂದು ತಿಳಿಯೋದಕ್ಕೆ ಹಾರಿತ್ತು ಡಮ್ಮಿ ಫ್ಲೈಟ್. ಅಸಲಿ ಯುದ್ಧ ವಿಮಾನದಂತೆ ಗೋಚರವಾಗುವ ನಕಲಿ ಫ್ಲೈಟ್ ಒಂದು ಪಾಕ್ನಲ್ಲಿ ಹಾರಿತು. ಫೈಟರ್ ಜೆಟ್ ಎಂದು ತಿಳಿದು ಪಾಕಿಸ್ತಾನದ ವಾಯುಸೇನೆ ಮುಗಿಬಿದ್ದಿದ್ದಾವೆ. ಸೊ ಭಾರತದ ಡಮ್ಮಿ ಫ್ಲೈಟನ್ನೇ ಹೊಡೆದುರುಳಿಸಿತ್ತು ಪಾಕ್ ಕ್ಷಿಪಣಿ ವ್ಯವಸ್ಥೆ. ಆ ಬಳಿಕ ಎಲ್ಲೆಲ್ಲಿ ಪಾಕ್ ರಡಾರ್ಗಳಿವೆ, ಮಿಸೈಲ್ ಲಾಂಚರ್ಗಳಿದೆ ಅನ್ನೋದನ್ನು ಪತ್ತೆ ಹಚ್ಚಿತ್ತು. ಪಾಕ್ ಮಿಸೈಲ್ ರಡಾರ್ ಸಿಸ್ಟಮ್ ಬಗ್ಗೆ ತಿಳಿದು ಭಾರತ ಮುಂದಿನ ಅಟ್ಯಾಕನ್ನು ಮಾಡಿತ್ತು. ಡಮ್ಮಿ ಫ್ಲೈಟ್ ಮೂಲಕ ಪಾಕ್ ಸೇನೆಯನ್ನು ಬೆಸ್ತು ಬೀಳಿಸಿದ್ದ ಭಾರತ. ಪಾಕಿಸ್ತಾನದ ನಿಖರ ಶಕ್ತಿ ತಿಳಿದ ಬಳಿಕವಷ್ಟೇ ಭಾರತದ ಆಪರೇಷನ್ ಶುರುವಾಯಿತು. ಪಾಕ್ ಕ್ಷಿಪಣಿ ರಡಾರ್ ಕಣ್ತಪ್ಪಿಸಿ ಉಗ್ರರ ನೆಲೆಗಳನ್ನು ಭಾರತ ಅತ್ಯಂತ ಜಾಣ್ಮೆಯಿಂದ ಉಡೀಸ್ ಮಾಡಲಾಯಿತು. ನೋಡಿ, ಸಮಯವನ್ನು ತೆಗೆದುಕೊಂಡಾಗ ಇವರು ಭಾರೀ ಸಮಯ ತೆಗೆದುಕೊಳ್ತಾ ಇದ್ದಾರೆ, ಭಯಪಟ್ರೇನು ಅಂಥೇಳಿ ಪಾಕಿಸ್ತಾನ ಅನ್ಕೊಂಡಿತ್ತು. ಆದರೆ ಸಮಯ ಕಾದು ನಮಗೆ ಬೇಕಾದವರನ್ನ ಹೊಡೆಯೋದಿದೆಯಲ್ಲ, ಇದು ಭಾರತದ ಸಂಪ್ರದಾಯ. ನೀವು 100 ಜನನ್ನ ಹೊಡೆದಾಕಿದ್ರು ಆ 100ಕ್ಕೂ ಒಬ್ಬ ಸಮಾನ ಆದವನ್ನ ಹುಡ್ಕೊಂಡು ಹೊಡೆಯೋದಿದೆಯಲ್ಲ, ಅದಕ್ಕೆ ಹೇಳೋದು ಗಂಡಸ್ತನ ಅಂತ. ಭಾರತವು ಕೂಡ ಅದನ್ನೇ ಮಾಡಿತ್ತು. ನಮಗೆ ₹1 ಹಾಕಿ ₹1000 ಲಾಭ ಪಡ್ಕೊಳ್ಳುವಂತಹ ಒಂದು ಸಿಸ್ಟಮನ್ನು ಪ್ರಯೋಗ ಮಾಡಲಾಗಿತ್ತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.